ಇನ್ನು ಜಾತಿ ಗಣತಿ ಕಾಂಗ್ರೆಸ್ ನಿಲುವು ಸ್ಪಷ್ಟಪಡಿಸಲಿ ಎಂದು ಬಿಜೆಪಿ ಹೇಳಿಕೆ ಕೊಡ್ತಾ ಇದೆ. ಈಗ ಬಿಜೆಪಿ ನಾಯಕರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಸಚಿವ ಮಹದೇವಪ್ಪ. ಜಾತಿ ಗಣತಿ ಕೇಂದ್ರದ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ನಿಲುವು ಸ್ಪಷ್ಟಪಡಿಸಲಿ, ಈ ಬಗ್ಗೆ ಬಿಜೆಪಿ ನಾಯಕ ಹೇಳಿಕೆ ಕೊಡ್ತಾ ಇದ್ದಾರೆ. ಸಚಿವ ಮಧು ಬಂಗಾರಪ್ಪ ಸಚಿವೆ ಜೊತೆಗೆ ಎಲ್ಲರೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಪೈಕಿ ಬಿಜೆಪಿ ನಾಯಕರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಚಿವ ಮಹದೇವಪ್ಪ. ಈಗಾಗಲೇ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒದ್ದಾಡ್ತಾ ಇದೆ. ಆ ನಾಯಕರು ಕೂಡ ಇದನ್ನ ವಿರೋಧ ಮಾಡದ ಅಥವಾ ಬೆಂಬಲ ಕೊಡೋದ ಎನ್ನುವ ಮುಖಾಂತರವಾಗಿ ಸ್ವಪಕ್ಷದಲ್ಲೇ ಗೊಂದಲ ಉಂಟಾಗ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಈ ಬಗ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಗಣತಿ ವರದಿ ಇದು. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಆ ಸಮಿತಿ ರಚನೆ ಮಾಡಿದ್ರು. ಸುಮಾರು 6 ಕೋಟಿಯ ಜನಸಂಖ್ಯೆ ಇದರಲ್ಲಿ ಒಳಗಾಗಿದೆ. ಸುಮಾರು 5 ರಿಂದ 6 ಕೋಟಿ ಜನಸಂಖ್ಯೆ ಇದರಲ್ಲಿ ಸಮೀಕ್ಷೆಯಲ್ಲಿ ಒಳಗಾಗಿದೆ. ಇದು ವೈಜ್ಞಾನಿಕವಾಗಿದೆ. ಈ ಬಗ್ಗೆ ಮಹದೇವಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಸಾಮಾಜಿಕ ಮತ್ತು ಸೋಷಿಯೋ ಎಕನಾಮಿಕಲ್ ಸರ್ವೆ ಇದು ಬದಲಾವಣೆಯನ್ನು ಸೋಷಿಯೋ ಎಕನಾಮಿಕಲ್ಗೋಸ್ಕರ ಕಾನ್ಸ್ಟಿಟ್ಯೂಷನ್ ಹೇಳಿರೋದು. ಅದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಈಗ ಬಹಳ ವರ್ಷಗಳಾಯಿತು. 2013-18ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಈ ಸಮಿತಿ ರಚನೆ ಸುಮಾರು 160 ಕೋಟಿಗೂ ಹೆಚ್ಚು ಕಡಿಮೆ 200 ಕೋಟಿ ಇರ್ಬೋದು. ಅದನ್ನ ದುಡ್ಡು ಕೊಟ್ಟು ಮಾಡಿದ್ರು. ಮತ್ತು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ನಮ್ಮ AICC ಕೂಡ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ ದೇಶದಲ್ಲಿ ಜನಗಣತಿ ಆಗುವ ಕ್ಯಾಸ್ಟ್ ಸೆನ್ಸಸ್ನ ಮಾಡೋಕ್ಕೆ ಕಾಲಲ್ಲಿ ವರದಿಲ್ಲದೆ ಪ್ರಯತ್ನಗಳಾಗಿದ್ದು. ಆವಾಗ ವೆಸ್ಟರ್ನ್ ಇಂಟ್ರೆಸ್ಟು ಅದನ್ನು ತಡೆಗಟ್ಟಿದ್ರು. ಕಾಲಲ್ಲಿ ವರದಿಲ್ಲ. ಸೊ ಇಟ್ ಈಸ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಸೋಷಿಯೋ ಎಕನಾಮಿಕಲ್ ಸರ್ವೆ ವರದಿಗಳು ಏನಿದ್ದಾವೆ, ಸೆನ್ಸಸ್ ಮಾಡಿದ್ದಾರೆ, ಜನಗಣತಿ ಲೆಕ್ಕ ಹಾಕಿದ್ದಾರೆ, ಎಲ್ಲವನ್ನ ಕೂಲಂಕುಷವಾಗಿ ಪರಿಗಣಿಸಿ ಅಲ್ಲಿ ಯಾವ್ಯಾವ ಪ್ರವರ್ಗಗಳು ಬರ್ತವೆ. SC STಗೆ ರಾಜ್ಯಾಂಗಬದ್ಧವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಇದ್ದೇ ಇದೆ. ಈಗ ಸ್ವತಂತ್ರ ಬಂದಾಗ ಜನಸಂಖ್ಯೆ 35 ಕೋಟಿ ಇತ್ತು, ಈಗ 140 ಕೋಟಿ ಆಗಿದೆ. ಸೊ 75 ವರ್ಷದಲ್ಲಿ ಸಾಧನೆ ಆಗಿರೋದು 140 ಕೋಟಿ ಜನಸಂಖ್ಯೆ. ಅದಕ್ಕೆ ಅನುಗುಣವಾಗಿ ಸೋಷಿಯೋಲಿ ಯು ಹ್ಯಾವ್ ಟು ಕಮ್ ಬ್ಯಾಕ್ ಇನ್ಈಕ್ವಾಲಿಟಿ, ಅಸಮಾನತೆಯನ್ನು ತೊಡೆದಾಕ್ಬೇಕು, ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡಬೇಕು. ಆವಾಗ ಸ್ಟಡಿ ಲೈಕ್ ದಿಸ್, ಈ ಥರದ ಒಂದು ಅಧ್ಯಯನ ಇದೆಯಲ್ಲ ಸೋಷಿಯೋ ಎಕನಾಮಿಕಲ್ ಸರ್ವೆ, ಅದು ಮುಖ್ಯವಾಗಿರೋದು. ಅದರ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸಮುದಾಯಗಳು ಅಸಮಾನತೆಯಿಂದ ಇದ್ದಾವೆ, ಸಮಾಜದ ನಿರ್ಮಾಣ ಆಗಬೇಕು, ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು, ನಮ್ಮ ಪ್ಲ್ಯಾನ್ಗಳನ್ನು ಮತ್ತು ಯಾವ ವರ್ಗಗಳಿಗೆ ಅವಕಾಶಗಳ ರಾಜ್ಯಾಂಗಬದ್ಧವಾಗಿ ನೀಡಬೇಕು. ಆ ಕಾರಣಕ್ಕೆ ಇದೊಂದು ಸೈಂಟಿಫಿಕ್ ಆಗಿರ್ತದೆ. ಇದು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆಶಯದ ರೀತಿಯಲ್ಲಿ ಈಕ್ವಾಲಿಟಿ ಟು ಆಲ್, ಆರ್ಟಿಕಲ್ 14ನಲ್ಲಿ ಎಲ್ಲರಿಗೂ ಸಮಾನತೆ ಬಿಡಬೇಕಲ್ಲ, ಆ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಪ್ಲೇಸ್ ಮಾಡಿದ್ದಾರೆ. 17ನೇ ತಾರೀಕು ಇದಕ್ಕೋಸ್ಕರನೇ ಎಲ್ಲ ಮಿನಿಸ್ಟ್ರುಗಳು ಅಧ್ಯಯನ ಮಾಡ್ಕೊಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಇದೊಂದು ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ಒಂದು ವರದಿ. ಸಾಮಾಜಿಕ ಮತ್ತು